ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತಯಾಚನೆ ಮಾಡೋಕ್ಕೆ ನಾನು ಬಂದು ಸುಮಾರು ಒಂದು ವಾರ ಆಯಿತು. ಪ್ರತಿಯೊಂದು ವಾರ್ಡಲ್ಲೂ ಕೂಡ ನಾನು ಹೋಗಿ ಪ್ರಚಾರವನ್ನು ಮಾಡಿದ್ದೇನೆ. ಅಲ್ಲಿರ್ತಕ್ಕಂಥ ಮತದಾರರ ಒಂದು ಮನಸ್ಸನ್ನು ನಾನು ಅಳೆದಿದ್ದೇನೆ. ಇಲ್ಲಿ ಶಾಮನೂರು ಶಿವಶಂಕರಪ್ಪನವರು ಮಾಡಿರ್ತಕ್ಕಂಥ ಸೇವೆಯನ್ನು ಜನ ಮರೆತಿಲ್ಲ. ಅವರ ಅಗಲಿಕೆಯ ನಷ್ಟವನ್ನು ಯಾರೂ ಭರಿಸೋಕ್ಕೆ ಸಾಧ್ಯ ಇಲ್ಲ. ಆದರೂ ಜನ ಏನು ಹೇಳ್ತಾರೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದ ಸಮರ್ಥ ಶಾಮನೂರು ಶಿವಶಂಕರಪ್ಪಗೆ ನಮ್ಮ ಬೆಂಬಲ ಇದೆ. ನಾವು ಕಾಂಗ್ರೆಸ್ ಪಕ್ಷವನ್ನೇ ಬೆಂಬಲಿಸ್ತೀವಿ. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಸರ್ಕಾರದಲ್ಲಿ ತಮ್ಮ ಕಾರ್ಯಕ್ರಮದ ಮೂಲಕ ಶೋಷಿತ ವರ್ಗದ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಅವರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ಹಲವಾರು ಯೋಜನೆಗಳನ್ನು ಮಾಡಿದ್ದಾರೆ. ನಮಗೆ ಒಳ್ಳೆಯ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ. ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಪಂಚ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಇನ್ನಷ್ಟು ಕಾರ್ಯಕ್ರಮ ಬೇರೆ ಪಕ್ಷದವರು ಯಾರೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಕೊಟ್ಟೂ ಇಲ್ಲ. ಹಾಗಾಗಿ ನಾವು ಈ ಪಕ್ಷವನ್ನೇ, ಕಾಂಗ್ರೆಸ್ ಪಕ್ಷವನ್ನೇ ಬೆಂಬಲಿಸ್ತೀವಿ. ಯಾರು ಏನು ಹೇಳಿದರೂ ಕೂಡ ನಾವು ಅವ್ರ ಮಾತಿಗೆ ಕಿವಿ ಕೊಡದಲೇ ನಾವು ಸಾಮರ್ಥ್ಯ ಶಿವಶಂಕರಪ್ಪನನ್ನು ಬೆಳೆಸ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಮತ್ತು ಅವರು ನಾವು ಬರೇ ಪಕ್ಷ ಅಂತಲ್ಲ, ಪಕ್ಷದ ಸಿದ್ಧಾಂತನೂ ಕೂಡ ಒಪ್ಕೊಂಡಿದ್ದೀವಿ ಅಂತಲೂ ಕೂಡ ಹೇಳ್ತಾರೆ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಲಿ ಅಥವಾ ಇನ್ನೂ ಬೇರೆ ಪಕ್ಷದವರಾಗಲಿ ಯಾರೂ ಕೂಡ ನಮ್ಮ ಅಭ್ಯರ್ಥಿಯನ್ನು ಪೈಪೋಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು BJPಗೆ ಮಾತ್ರ ನೇರ ಪೈಪೋಟಿ ಇರೋದು. ಅದರಲ್ಲಿ ನಮ್ಮ ಜನಾಂಗಕ್ಕೆ ಸೇರಿರ್ತಕ್ಕಂಥ ಮತ ಮತ್ತು ಬೇರೆ ಬೇರೆ ಜನಾಂಗದಲ್ಲೂ ಕೂಡ ಮಹಿಳೆಯರು ವಿಶೇಷವಾಗಿ ನಮ್ಮ ಆರ್ಥಿಕ ಸಬಲೀಕರಣಕ್ಕೋಸ್ಕರ ಪಂಚ ಗ್ಯಾರಂಟಿ ಕೊಡುವ ಮೂಲಕ ಒಂದು ಮಹಿಳೆಯರಿಗೆ ಒಂದು ಒಳ್ಳೆಯ ಜೀವನ ಸಾಗಿಸೋಕ್ಕೆ ಒಂದು ದಾರಿಯನ್ನು ತೋರಿಸಿ, ಸ್ವಾಭಿಮಾನವಾಗಿ ಬದುಕೋಕ್ಕೆ ಒಂದು ದಾರಿಯನ್ನು ತೋರಿಸಿದ್ದಾರೆ. ಹಾಗಾಗಿ ನಮ್ಮ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳಿದ್ದಾರೆ. ಖಂಡಿತವಾಗಿ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ನಮ್ಮ ಪಕ್ಷಕ್ಕೆ ಶ್ರೀರಕ್ಷೆ ಆಗುತ್ತೆ. ಸಾಮರ್ಥ್ಯನ ಗೆಲುವು ಖಚಿತ. ಈ ಕ್ಷೇತ್ರದಲ್ಲಿ ನಾನು ಕೂಡ ಕೈ ಜೋಡಿಸಿ ತಮ್ಮ ಎಲ್ಲರಲ್ಲಿಗೂ ವಿನಂತಿಯನ್ನು ಮಾಡ್ಕೊಳ್ತೀನಿ. ಎಲ್ಲರೂ ಕೂಡ ಯಾರ್ದು ಮಾತಿಗೆ ಕಿವಿ ಕೊಡದಲೆ, ಯಾರ್ದು ಆಸೆ ಆಕಾಂಕ್ಷೆಗೆ ಬಲಿ ಆಗದಲೆ ಕಾಂಗ್ರೆಸ್ ಪಕ್ಷನ ಬೆಂಬಲಿಸಿದರೆ ಸಿದ್ದರಾಮಯ್ಯವನ್ನು ಬೆಂಬಲಿಸೋಂಗಾಗತ್ತೆ, ಡಿ.ಕೆ. ಶಿವಕುಮಾರ್ ಅವರನ್ನು ಬೆಂಬಲಿಸೋಂಗತ್ತೆ, ಇಲ್ಲಿ ಇರ್ತಕ್ಕಂಥ ಜಿಲ್ಲಾ ಮಂತ್ರಿ ಅವರನ್ನು ಕೂಡ ಬೆಂಬಲಿಸೋಂಗಾಗತ್ತೆ. ಅವರು ಮಾಡಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳು ನಿಮ್ಮ ಕಣ್ಣ ಎದುರುಗಡೆ ಇದೆ. ಇಲ್ಲಿರ್ತಕ್ಕಂಥ ವಿಶಾಲ ರೋಡ್ಗಳಿರ್ಬೋದು, ಬೇರೆ ಬೇರೆ ಜನಾಂಗಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಂತ ಜನನೇ ಹೇಳ್ತಾರೆ, ನಾವು ಹೇಳೋಕ್ಕಿಂತ. ಹಾಗಾಗಿ ನಮ್ಮ ಅಭ್ಯರ್ಥಿಯ ಗೆಲುವು ಖಚಿತ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ.